ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡದ ಬಿರುದುಗಳನ್ನು ಹೊಂದಿದಂತಹ ಅವರ ಹೆಸರು ಮತ್ತು ಅವರಿಗಿರುವಂಥ ಬಿರುದುಗಳನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ. ಈ ವಿಡಿಯೋದಿಂದ ನೀವೇನಪ್ಪ ಅಂದ್ರೆ GPSTR ಇರ್ಬೋದು ಅಥವಾ ಕರ್ನಾಟಕ TET ಸಿದ್ಧತೆಯನ್ನು ನಡೆಸಿದಂಥ ಇರ್ಬೋದು ಅಥವಾ KS ಇರ್ಬೋದು, FDA, SDA ಮತ್ತು PSI ಮತ್ತು PC ಈ ಒಂದು ವಿಡಿಯೋ ಸಹಾಯ ಆಗುತ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಲೇ ನಾನು ಏನು ಮಾಡಿದ್ದೇನಪ್ಪ ಅಂದ್ರೆ KSET ಮತ್ತು ಕರ್ನಾಟಕ TET ಮತ್ತು CTET ಕೂಡ ನಾನು ಪಾಸ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಅದೇ ರೀತಿ ಏನಪ್ಪ ಅಂದ್ರೆ ನಾ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಂತರ ನೀವು ಕೂಡ ಮುಂಬರುವ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ಈ ವಿಡಿಯೋವನ್ನು ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟನ್ನು ನನಗೆ ನೀಡಬೇಕು. ಬನ್ನಿ ಹಾಗಾದರೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಮೊದಲಿನ ಕ್ವಶನ್ ಏನಪ್ಪ ಅಂದ್ರೆ ಕನ್ನಡದ ಆದಿ ಕವಿ ಯಾರು ಅಂತ ಪ್ರಶ್ನೆ ಬಂದಿದೆ. ಸೊ ಇದರಲ್ಲಿ 4 ಆಪ್ಷನ್ಗಳನ್ನು ನೀಡಿದೆ. ಮೊದಲನೇದಾಗಿ ಕುವೆಂಪು, ಪಂಪ, ಕಾಳಿಂಗರಾವ್ ಮತ್ತು ಕಂದಗಲ ಹನುಮಂತರಾಯ. ಇದರಲ್ಲಿ ಆಪ್ಷನ್ ಯಾವುದಪ್ಪ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಬೇಗನೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಇದರಾಗ ನಾನು ಹೇಳ್ತೀನಿ, ಒಂದು 3 ಮಿನಿಟ್ ಪಾಸನ್ನು ಕೊಟ್ಟ ಮೇಲೆ ನೀವು ನಾನು ಆನ್ಸರನ್ನು ಮಾಡ್ತೀನಿ, ಓಕೆನಾ? ಅದರಂತೆ ಸೊ ಕನ್ನಡದ ಆದಿಕವಿ ಯಾರಪ್ಪ ಅಂದರೆ ಕನ್ನಡದ ಮೊದಲ ಕವಿ ಅಂತ ನೀವು ತಿಳ್ಕೊಬೇಕು, ಅಥವಾ ಕನ್ನಡದ ಆರಂಭದ ಕವಿ ಯಾರಪ್ಪ ಅಂದ್ರೆ ಅದು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪಂಪ ಅಂತ ಸರಿಯಾದ ಆನ್ಸರ್ ಆಗಿದೆ ಅಂತ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ. ಕ್ವಶನ್ ನಂಬರ್ 2. ಸೊ ಇಲ್ಲಿ ನೋಡೋಣ, ಕನ್ನಡದ ಕುಲ ಪುರೋಹಿತರು ಯಾರು ಅಂತ ಕೇಳಲಾಗಿದೆ. ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಎ ಆಲೂರು ವೆಂಕಟರಾಯ, ಕುವೆಂಪು, ಪಂಪ, ಬಸವಣ್ಣ. ಸೊ ಇದರಲ್ಲಿ ನೀವು ನೋಡ್ಬೋದು ಆಪ್ಷನ್ ಎ ಆಲೂರು ವೆಂಕಟರಾಯರಪ್ಪ ಇವರೇನಪ್ಪ ಅಂದ್ರೆ ಕನ್ನಡದ ಕುಲಪುರೋಹಿತರು ಅಂತ ಕರಿತೀವಿ. ಇದಾದ ನಂತರ ಕ್ವಶನ್ ನಂಬರ್ 3. ಇಲ್ಲಿ ನೀವು ಸರಿಯಾಗಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದ್ರೆ ಕನ್ನಡದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಕುವೆಂಪು, ಪಂಪ, ಕಂದಗಲ್, ಹನುಮಂತರಾಯ ಮತ್ತು ದ ರಾ ಬೇಂದ್ರೆ 4 ಆಪ್ಷನ್ಗಳನ್ನು ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಕಂದಗಲ್ ಹನುಮಂತರಾಯ ಅಂತ ಹೇಳ್ಬೋದು. ಇದಾದ ನಂತರ ಕನ್ನಡದ ಕೋಗಿಲೆ ಯಾರು ಅಂತ ಇಲ್ಲಿ ತಿಳಿಸ್ಕೊಡಲಾಗಿದೆ. ಆಪ್ಷನ್ ಎ ಅಲ್ಲಿ ಏನಪ್ಪ ಅಂದ್ರೆ ಪಂಪ, ಆಪ್ಷನ್ ಬಿ ಕಾಳಿಂಗರಾವ್ ಮತ್ತು ಆಪ್ಷನ್ ಸಿ ಕುವೆಂಪು ಮತ್ತು ಆಲೂರು ವೆಂಕಟರಾಯ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಪಿ ಕಾಳಿಂಗರಾವ್ ಅಂತ ಹೇಳ್ಬೋದು. ಇದಾದ ನಂತರ ಕ್ವಶನ್ ನಂಬರ್ 5. ಇಲ್ಲಿ ನೀವು ನೋಡ್ಬೋದು ಕನ್ನಡದ ವರ್ಡ್ಸ್ವರ್ತ್ ಯಾರಪ್ಪ ಅಂತ ಕೇಳಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಸವಣ್ಣ ಆಗಿದೆ ಅಂತ ಹೇಳ್ಬೋದು. ಇದಾದ ನಂತರ ಕ್ವಶನ್ ನಂಬರ್ 6. ಕಾದಂಬರಿಯ ಸಾರ್ವಭೌಮ ಯಾರು ಅಂತ ಕೇಳಲಾಗಿದೆ. ಇದರಲ್ಲಿ ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಅನುಕೂಲ ಕೃಷ್ಣ ರಾಯ್, TP ಕೈಲಾಸಂ ಮತ್ತು ಗಂಗೂಬಾಯಿ ಹಾನ್ಗಲ್. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಅನುಕೂಲ ಕೃಷ್ಣರಾಯ ಅಂತ ಹೇಳ್ಬೋದು. ಇದಾದ ನಂತರ ಕ್ವಶನ್ ನಂಬರ್ 7 ನೋಡ್ಬೋದು ನೀವು, ಕರ್ನಾಟಕ ಪ್ರಹಸನ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದ್ರೆ ಹಾಸ್ಯ ನಾಟಕವನ್ನು ಮಾಡಿದಂಥ ಪಿತಾಮಹರು ಯಾರು ಅಂತ ಕರೀತಾರೆ. ಹಾಸ್ಯ ನಾಟಕವನ್ನು ಇದೊಂದು ಪ್ರಸರಣ ಅಂತ ತಿಳ್ಕೊರಿ. ಹಾಸ್ಯ ನಾಟಕ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇದರಲ್ಲಿ ಏನಪ್ಪ ಅಂದ್ರೆ TP ಕೈಲಾಸಂ ಇದೆ, ಕುವೆಂಪು ಇದೆ ಮತ್ತು ಆಪ್ಷನ್ ಸಿ ಗಂಗಾಧರ್ ದೇಶಪಾಂಡೆ ಮತ್ತು ಗಂಗೂಬಾಯಿ ಹಾನ್ಗಲ್.
ಸೊ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಟಿ ಪಿ ಕೈಲಾಸಂ ಅಂತ ಹೇಳ್ಬೋದಾಗಿದೆ. ಪ್ರಸರಣ ಪಿತಾಮಹ ಯಾರು ಅಂತ ಕೇಳಿದರೆ ಟಿ ಪಿ ಕೈಲಾಸಂ ಅಂತ ಉತ್ತರಬಹುದು. ಇದಾದ ನಂತರ ಕ್ವಶನ್ ನಂಬರ್ 8 ಏನಾದ ಕರ್ನಾಟಕದ ಕೇಸರಿ ಯಾರು ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಎ ಕೃಷ್ಣರಾಯ, ಆಪ್ಷನ್ ಬಿ ಟಿ ಪಿ ಕೈಲಾಸಂ, ಆಪ್ಷನ್ ಸಿ ಗಂಗಾಧರ ರಾವ್ ದೇಶಪಾಂಡೆ ಮತ್ತು ಗುಬ್ಬಿ ವೀರಣ್ಣ. ಸರ್ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ? ಆಪ್ಷನ್ ಸಿ ಗಂಗಾಧರ ರಾವ್ ದೇಶಪಾಂಡೆ ಅಂತ ಹೇಳ್ಬೋದು. ಇದಾದ ನಂತರ ನೋಡಿ 9ನೇ ಕ್ವಶನನ್ನು ನೀವು ನೋಡ್ತಾ ಇದ್ದೀರಾ. ಈಗ ಇದರಲ್ಲಿ ಏನಪ್ಪ ಅಂದ್ರೆ ಸಂಗೀತ ಗಂಗಾದೇವಿ ಎಂದು ಯಾರನ್ನು ಕರೀತಾರೆ ಅಂತ ಹೇಳ್ಬೋದು. ಆಪ್ಷನ್ ಪಿ ಕಾಳಿಂಗರಾವ್, ಗಂಗೂಬಾಯಿ ಹಾನ್ಗಲ್, ಕುವೆಂಪು, ಟಿ ಪಿ ಕೈಲಾಸಂ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಗಂಗೂಬಾಯಿ ಹಾನ್ಗಲ್ ಅಂತ ನೀವು ನೋಡ್ಬೋದು. ಅದೇ ರೀತಿ ಕರ್ನಾಟಕದ ಯಾರಪ್ಪ ಅಂದ್ರೆ ರತ್ನ ಯಾರು ಅಂತ ಇದರಲ್ಲಿ ಕೇಳಲಾಗಿದೆ. ಒಂದನೇದು ಗಂಗಾಧರ ರಾವ್ ದೇಶಪಾಂಡೆ, ಟಿ ಪಿ ಕೈಲಾಸಂ, ಗುಬ್ಬಿ ವೀರಣ್ಣ, ಅನುಕರು ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಗುಬ್ಬಿ ವೀರಣ್ಣ ಅಂತ ಹೇಳ್ಬೋದು. ಇದಿಷ್ಟು ಏನಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಸಂಬಂಧಪಟ್ಟ 10 ಕ್ವಶನ್ಗಳನ್ನು ನಾವು ಈಗ ಸಾಲ್ವ್ ಮಾಡಿದ್ದೀವಿ. ಇನ್ನೂ ನೆಕ್ಸ್ಟ್ ನಾಳೆ ಕೂಡ ಡೇ 2 ಬರುತ್ತೆ. ಸೊ ಅದಕ್ಕಾಗಿ ಬೇಗ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರನ್ನು ಮಾಡೋದನ್ನು ಮರಿಬೇಡಿ. ಇದೇ ಥರ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತೊಂದು ನಿಮಗೇನಾದರೂ ಬೇರೆ ವಿಡಿಯೋ ಎದ್ರ ಬಗ್ಗೆ ಮಾಡಬೇಕಂತ ಇದ್ದರೂ ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಅಲ್ಲಿವರೆಗೂ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.